ಹಾಯ್ ಗಾಯ್ಸ್, ಎಲ್ಲರಿಗೂ ಹೊಸ ವ್ಲಾಗಿಗೆ ಸುಸ್ವಾಗತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ ಗೈಸ್, ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಹಂಗಾಗ್ತೈತೆ ಏನಕ್ಕೋ ಗೊತ್ತಿಲ್ಲ. ಇವತ್ತು ರಜೆ ಇತ್ತಲ್ವ, ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ಶುರು ಮಾಡಬೇಕು ಅಂತ ಮಾಡ್ತೀವಿ, ಯಾಕೋ ಆಗ್ತಾಯಿಲ್ಲ, ಗೊತ್ತಿಲ್ಲ ಈ ಸಲ ಏನಾಗುತ್ತೆ ಅಂತ. ನಾಳೆ ಅಲ್ಲ, ಇವತ್ತು ರಜೆ ಇದೆ ನನಗೆ ಡ್ಯೂಟಿ, ಅದರಿಂದನೇ ಬೇಗ ಎದ್ದು ನಮ್ಮ ವೈಫ್ಗೂ ಮತ್ತು ನನ್ನ ಮಕ್ಳಿಗೂ ಬೆಡ್ ಕಾಫಿ ತಗೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಅವ್ರಿಗೆ ಕೊಟ್ಬಿಟ್ಟು ಎಬ್ಬರಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಕೊಡೋಣ ಮಾಡಿದ್ದೀನಿ. ಇದು ನಮ್ಮ ನವಿಯವ್ರಿಗೆ ಕಾಫಿ, ಅವ್ರು ಕೊಡಿಸಿರೋ ಲೋಟದಲ್ಲೇ ಅವ್ರಿಗೆ ಕೊಡೋಣ. ಎಬ್ಬರಿಸ್ಬಿಟ್ಟು ಬಂದಿದ್ದೀನಿ ಗೈಸ್, ಮತ್ತೆ ಮಲ್ಕೊಂಡಿದ್ದಾಳೆ. ಗುಡ್ ಮಾರ್ನಿಂಗ್, ಎದ್ದೇಳಬೇಕು ನೋಡಿ ಗೈಸ್. ಬೆಳಗ್ಗೆ 6 ಗಂಟೆ ಆಗೈತೆ, ಇನ್ನು ಮಲಗಿದ್ದಾಳೆ. ಇಲ್ಲೊಬ್ರು ನೋಡಿ ಗೈಸ್, ಎದ್ದು ಬಿಟ್ಟು ನಗಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಮಗನೇ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗಾ? ನಮ್ಮ ಖುಷಿಗೆ ತಿರುಪತಿಗೆ ಹೋಗ್ಬೇಕು ಗೈಸ್. ಎಲ್ಲ ಕಡೆ ತುಂಬ ರಶ್ ಅಂತ ನೋಡಿ ಯಾಕೋ ಹೋಗೋಕ್ಕಾಗಿಲ್ಲ. ಪಾಪ ತುಂಬ ಕೂದಲು ಬೆಳೆದ್ಬಿಟ್ಟಿದೆ, ಸೆಕೆಗೆ ಇರೋಕ್ಕಾಗ್ತಾಯಿಲ್ಲ ಪಾಪ ಇದಕ್ಕೇಳಿ. ಬೇಸಿಗೆ ಟೈಮಲ್ಲಿ ಮಾತ್ರ ಯಾಮಾರಬಾರ್ದು, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹಿಂಸೆ ಆಗ್ಬಿಡುತ್ತೆ. ಮಕ್ಕಳಿಗೂ ಹಾಲು ರೆಡಿ ಮಾಡಿದ್ದೀನಿ, ಕೊಡಬೇಕು ಇವರಿಗೆ. ನೋಡಿ ಗೈಸ್, ನಿನ್ನೆ ದೋಸೆಗೆ ಅಂತ ನೆನೆ ಹಾಕಿದ್ರು, ಯಾವ ಥರ ಆಗಿದೆ ಅಂತಾರ. ಉಕ್ಕುತ್ತೆ ಅಂತಲೇ ಈ ಪಾತ್ರೆ ಇಟ್ಟಿದ್ದಾರೆ. ಈ ಪ್ಲೇಟ್ ಮುಚ್ಚಿಬಿಟ್ಟು ಇದ್ರೊಳಕ್ಕೆ ಉಕ್ಕಲಿ ಅಂತ ಈ ಪ್ಲೇಟ್ನ ಕೆಳಗೆ ಬೀಳಿಸ್ಬಿಟ್ಟು ಈ ಥರ ಉಕ್ಕಿದೆ. ಇದು ಜಾಸ್ತಿ ಇರಲ್ಲ ಗೈಸ್, ಆದರೆ ಉದ್ದಿನ ಬೇಳೆ ಉಬ್ಬಿರುತ್ತಷ್ಟೆ. ಇನ್ನೊಂದು ಪಾತ್ರೆಗೆ ಹಾಕ್ಬೇಕಾ ನಾವು ಇದನ್ನು? ನೋಡಿ ಗೈಸ್, ಜಾಸ್ತಿನೇ ಇದೆ. ನಾನು ಒಳಗೆ ಹೋಗುತ್ತೇನೋ ಅಂದ್ಕೊಂಡೆ, ಮಿಕ್ಸ್ ಮಾಡಿದ್ರೆ ಒಳಗೆ ಹೋಯ್ತಿಯಲ್ಲ, ಹೋಗ್ತೈತಿ. ಬನ್ನಿ, ಇದು ಬನ್ನಿ, ಕ್ಲೀನ್ ಮಾಡಿ ಬನ್ನಿ. ನೀವೇ ಕ್ಲೀನ್ ಮಾಡಬೇಕು. ಇದು ತುಂಬ ಉಕ್ಕಿತಲ್ಲ, ಒಳಗೆ ಕಳಿಸ್ತಾ ಇದೆ. ಇದು ದೋಸೆಗೆ ಮಾತ್ರ ಸಖತ್ತಾಗಿ ಬರುತ್ತೆ ಗೈಸ್. ದೋಸೆಗೆ, ಇಡ್ಲಿಗೆ ಈ ಥರ ಇದ್ಬಿಟ್ರೆ ಉದ್ದಿನ ಬೇಳೆ ಜಾಸ್ತಿ ಹಾಕೋದು ಈ ಥರ ಬರುತ್ತೆ ಅನಿಸುತ್ತೆ. ನೋಡಿ ಗೈಸ್, ಯಾಕೆ ನಗಾಡ್ತಾ ಇದ್ದಾರೆ ಇಬ್ಬರು ಅಮ್ಮ ಮಕ್ಕಳು. ಯಾಕ್ರಿ? ನಿಧಾನ ಕುಡಿ ಮಗನೇ, ಯಾರ ಕಿತ್ಕೋತಾರ ನಿಂದ ಇಲ್ಲ? ಅಯ್ಯೋ, ಬಟ್ಟೆ ಮೇಲೆ ಚೆಲ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ಯಪ್ಪ ಗಬ್ಬು ನೀನು. ನೆಕ್ಕತ್ತಿರದ ಖುಷಿ ಏನ್ ಮಾಡ್ದ ಅಣ್ಣ? ತೋರ್ಸು ಏನ್ ಮಾಡ್ದ? ಏನ್ ಮಾಡ್ದ ಅಣ್ಣ? ಕೆಳಗಡೆ ಎಲ್ಲ ಮೇಲ್ಗಡೆ ಮಾಡಿ ತೋರ್ಸ ಅವನಿಗೆ. ನೀನು ಮಾಡುವಾಗನೇ ನೀನು ಮಾಡ್ಕೊ. ಅಲ್ಲ, ಕಾಫಿ ಮಾಡ್ಕೊ ಫಸ್ಟು, ಆಮೇಲೆ ಬರಲ್ಲ ಅಲ್ಲ ನಿಂಗೆ? ಬರುತ್ತೆ, ಜಾಸ್ತಿ ಕುಡಿಬೇಕು ಅನ್ಸುತ್ತೆ ಅದಕ್ಕೆ. ಅದೇನಪ್ಪ ಮಕ್ಳಿಗೆ ಬರುತ್ತೆ, ದೊಡ್ಡವ್ರಿಗೆ ಬರಲ್ಲ. ಯಾಕೆ? ಏನಂದ್ರೆ ಹಾರಿರೋದು ಕುಡಿತಾರೆ, ಫುಲ್ಲು ಟಚ್ ಆಗುತ್ತೆ. ಇದು ನಮಗೆ ಸುಡೋದು, ಇಲ್ಲಿ ಟಚ್ ಆಗಕ್ಕೆ ಆಗಲ್ಲ, ಸುಡ್ತಾ ಇರುತ್ತೆ ನಮಗೆ. ತುಟಿ ಕಪ್ಪಾಗ್ಬಿಡುತ್ತೆ ಅಲ್ವ ಮಗನೇ? ಸರಿ, ಓಕೆ, ಇವಾಗ ದೋಸೆ ಮಾಡೋಣ ಬನ್ನಿ. ಇವತ್ತು ರಜೆ ಇರೋದ್ರಿಂದ ಬೇಗ ಎದ್ದ. ಹೋದ ವರ್ಷ ಯಾಮಾರಿಸಿದೆ ಅವಳಿಗೆ. ಅದು ಸಂಜೆ ಎಷ್ಟು 5 ಗಂಟೆ ತನಕ ಹೇಳೇ ಇರಲಿಲ್ಲ ರಜೆ ಇವತ್ತ ಅಂತ. ನಾನು ಹೋಗಲ್ಲ ಅಂತ. ನಿನ್ಗೋಸ್ಕರ ಹೋಗಲ್ಲ ಕಣೆ ಇವತ್ತ ಅಂತ ಎಲ್ಲ ಹೇಳಿದ್ದೆ. ಯಾವತ್ತೂ ನನಗೋಸ್ಕರ ಹೋಗ್ಲಲ್ಲ ಇರಲಿಲ್ಲ, ಅದೊಂದು ಲಾಗ್ ಮಾಡಿದ್ದೀನಿ. ಇಲ್ಲ, ಬಾಯಿ ಮುಚ್ಕೊಂಡು ಹೋಗು. ಈ ಸತಿ ಫಸ್ಟೇನೆ ಕ್ಯಾಲೆಂಡರ್ ಅದಕ್ಕೆ ಬಾಯಿ ಮುಚ್ಕೊಂಡು ಹೋಗು ಅಂತ ಬೈತಿದ್ದೆ. ಅದೇ ಒಂದ ಮದುವೆ ಆಗೋ ಹೆಸರಲ್ಲಿ ಸುಮ್ಮನೆ ರಜಾ ಹಾಕು ಅನ್ನೋಳು. ವಿಶ್ ಮಾಡಿ ಗೈಸ್ ಎಲ್ಲ. ನಮ್ಮ ಬ್ಲಾಗಲ್ಲಿ ಯಾರ್ಯಾರು ನೋಡ್ತಿದ್ದೀರ ಅವರು. ನಮ್ಮ ನವಿಯವ್ರ ಅಪ್ಪನ ನೋಡಿದ್ದೀರಲ್ವ, ಸೈಡಲ್ಲಿ ಫೋಟೋ ಹಾಕಿರ್ತೀವಿ ನೋಡಿ.
ಇದು ನಂಬರು ಕಾಣಿಸಲ್ಲ ಅಲ್ಲಿ ಹೆಸರು ಸೇವ್ ಮಾಡಿದ್ಯಾ. ನೆನ್ನೆ ನೋಡಿ ಗೈಸ್ ಫ್ಯಾನ್ ಮುರಿದಾಕಿರೋದ ನಮ್ಮ ನವಿ ನನ್ನ ಮೇಲೆ ಕೋಪಕ್ಕೆ. ಎದ್ದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಬರ್ತಾಳೆ ಅಂತ. ಏನಾರು ಒಂದು ತಲೆನೋವು ಕೊಡ್ತಾಳೆ ನನ್ನ ಮಗಳು. ಏನಾರು ಒಂದು ಹೇಳ್ತಾ ಇರ್ತೀನಲ್ಲ ಗೈಸ್, ಅದಕ್ಕೆ ರಿಸೀವೇ ಮಾಡ್ತಾಳೆ ನಮ್ಮಪ್ಪ. ರಿಸೀವೇ ಮಾಡ್ಬಾರ್ದು. ನೋಡಿ ಯಾರ ಫೋಟೋ ಐತೆ, ಅಳಿಯಮ್ಮ ಒಂದು ಫೋಟೋ. ನನ್ನ ಜೊತೆ ಒಂದು ಫೋಟೋ ಇಲ್ಲ ನಮ್ಮಪ್ಪಂದು. ಯಾಕಿಲ್ಲ? ಒಂದು ಇಲ್ಲ. ಖುಷಿ ದಿವನ್ ಜೊತೆನೇ ಜಾಸ್ತಿ ನಮ್ಮಪ್ಪನ ಫೋಟೋ ಇರೋದು. ನೀನು ತೆಗೆಸ್ಕೊಂಡಿಲ್ಲ ಅಂತ ಅರ್ಥ ಆಯ್ತು. ಯಾರು ತೆಗಿಯೋರೇ ಇಲ್ಲ ಗೈಸ್, ನಾನೇ ತೆಗಿಯೋಳು ನಮ್ಮನೇಲಿ. ಬೇಡ ಹಾಲು ಇತ್ತು ಅವಾಗೆಲ್ಲ, ವಿಡಿಯೋಸ್ ಎಲ್ಲ ಮಾಡ್ಕೋತಿದ್ದೆ ಅವಾಗ್ಲೂ. ರೀಲ್ಸ್ ಟಿಕ್ಟಾಕ್ ಇತ್ತಲ್ಲ ಅವಾಗ, ಅದೆಲ್ಲ ಹೊಂಟೋಗ್ಬಿಡ್ತು. ನನ್ನ ಫೋನ್ ಸ್ಟೋರೇಜ್ ಇರ್ತಿದ್ದಿಲ್ಲ. ಬಿಡು ಹೋಲಿ, ಎತ್ತಲ್ಲ ಆಮೇಲೆ ಮಾಡಿ ಅಂತ. ನಮ್ಮ ಮಾಡ್ತೀವಿ, ನಮ್ಮ ರೆಸಿಪಿ ಮಾಡುತ್ತೆ ಮಾಡಲ್ಲ, ಪಕ್ಕ ಮಾಡುತ್ತೆ. ಮನೆಗೆ ಊಟವ್ರು ಅನ್ಸುತ್ತೆ. ಇಲ್ಲ ಎದೊಳ್ಬೇಕಾಯ್ತು. ಬಿಡಿ ಗೈಸ್, ಅವ್ರು ಎತ್ತಿಲ್ಲ. ಅವರು ನವಿ ಕೆಳಗಡೆ ಬಿದ್ದಿರುತ್ತೆ, ಒಳಿಕ್ ಹಾಕ್ಲ ಎತ್ತಿ. ಇದನ್ನೆಲ್ಲ ಒಳಿಕ ಹಾಕಲ್ಲ ಗೈಸ್, ಅವ್ರು ಬಿಸಾಕ್ಬಿಟ್ಟ ಬೇಡ ಅಂತ, ಧೂಳೆಲ್ಲ ಬಿದ್ದಿರೋದ್ರಿಂದ. ನೋಡಿ ಗೈಸ್, ಅವರಪ್ಪ ಫೋನ್ ಮಾಡ್ತಾಯಿದ್ದಾರೆ. ನಮ್ಮ ನವಿ ಓಡೋದ್ರು ಬಾತ್ರೂಮ್ಗೆ ಬಿಟ್ಬಿಟ್ಟು. ಏನು ಮಗನೇ, ಏನು? ಗೈಸ್ ಇವರಿಬ್ರಿಗೂ ಅಲ್ಲುಜ್ಜಿ ಅಂತ ಹೇಳಿದ್ರೆ ಸುಮ್ಮನೆ ಹಿಂಗೆ ಕೊಟ್ಟು ಒಂದು 10 ಸೆಕೆಂಡ್ ಆಗಿಲ್ಲ ಗೈಸ್, ಆಯಿತು ಅಂತ ತಂದು ಕೊಟ್ಟಿರು. ಅವ್ರ ಅಮ್ಮ ಕರ್ಕೊಂಡೋಗಿ ಉಜ್ಜಿದ್ರು ಎಷ್ಟು ಕೊಳೆ ಆಯ್ತು ನೋಡಿ ಅಂತ ತೋರಿಸ್ಕೊಟ್ಟವ್ರೆ. ಇವಾಗಲಿಂದಾನೆ ಅಭ್ಯಾಸ ಮಾಡ್ಬೇಕು ಗೈಸ್ ಇವ್ರಿಗೆ, ಇಲ್ಲಾಂದರೆ ಕಲ್ತ್ಕೊಳ್ಳಲ್ಲ ಇವರು. ಇವನಲ್ಲೇ ಇವು ಸ್ಕೂಲ್ಗೆ ಹೋಗೋಷ್ಟು ದೊಡ್ಡ ಏನಾಗೋನೆ ಅವನು ಅಂತ ತೋರಿಸ್ಕೊಂಬಂದವನೆ. ಬಿಡಪ್ಪ ನೀನು ಸೂಪರಾಗೈತೆ. ದೊಡ್ಡ ಮಕ್ಕಳಾಗಿದ್ದಾರೆ, ಇನ್ನೂ ಅಲ್ಲುಜ್ಜೋಗಿ ಬರೋಲ್ಲ. ಕೊಟ್ಟು 2 ಸೆಕೆಂಡ್ ಆಗಿಲ್ಲ ಗೈಸ್, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದಾನೆ ಆಯಿತು ಅಂತವ ಅವ್ರ ಅಮ್ಮಂಗೆ ಬೆಸ್ಟ್ ಕೊಡೋಕ್ಕೆ. ಆಮೇಲೆ ಅವ್ರ ಅಮ್ಮ ಬೈದು ಕರ್ಕೊಂಡೋಗಿ ಈ ಥರ ಉಜ್ಜೋದು ಅಂತ ತೋರಿಸ್ಕೊಟ್ರು. ಮನೆ ಒಂದು ಚೂರು ಚೆನ್ನಾಗಿರಬಾರ್ದು ನೋಡಿ, ಕಿತ್ತೆ ಅಂಡಿ ಗಲೀಜು ಮಾಡಿ ಇಟ್ಬಿಡ್ತಾರೆ ಸ್ವಲ್ಪ ಹೊತ್ತಿಗೆ. ಇದನ್ನು ತರಿಸ್ಕೊಟ್ಟಿದ್ದಲ್ಲ ಗೈಸ್, ಇದನ್ನು ಏನಪ್ಪ ಅಂದರೆ ಇದು ಬಕ್ಕೊಂಡು ಬರೆಯೋಕ್ಕಾಗಲ್ಲ ಟೇಬಲ್ ಅಂತ ದಿವ ಮುರಿದಾಕ್ಬಿಟ್ಟವನು, ಬರೆಯೋಕ್ಕೆ ಕೊಡ್ತಾರಲ್ಲ ಅಂದ್ಬಿಟ್ಟು. ಅದೇ ಸ್ಟಡಿ ಮಾಡೋಕ್ಕೆ ಅಂತ ತರಿಸ್ತಿದ್ದು. 2 ಸೈಡು ಮುರಿದಾಕಿರೋದು, ಸ್ಕ್ರೂ ಮುರಿದಾಕಿರೋದು ಗೈಸ್. ಇದು ಏನು ರೆಡಿ ಮಾಡೋಕ್ಕಂತ ಆಗಲ್ಲ, ಇದು ಆ ಥರ ಮುರಿದಾಕೋನು. ಸೊ ಪಾಪ ಕತ್ತು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ ಅಂತ ಮಾಡಿದ್ರೆ ಈ ಥರ ಮಾಡವ್ರೆ. ಸೊ ಏನಿವಾಗ ಏನು ಕೊಡ್ಸಲ್ಲ, ಹಂಗೆ ಬರಿಬೇಕು. ಇವನು ಬರ್ತಡೇ ಜೂನ್ 3ಕ್ಕೆ. ಹೋದ ವರ್ಷ ನಮ್ಮ RCB ಗೆದ್ದಿತ್ತು ಕಪ್ಪ. ಇವನು ಬರ್ತಡೇ ದಿನ ಊರಲ್ಲಿದ್ದೆ ತಾನೇ, ಊರಲ್ಲಿದ್ದೆ ನಾನು. ಫೋನ್ ಮಾಡ್ಕೊಂಡು ಮಾತಾಡ್ತಿದ್ದೆ ನಿನ್ನ ಜೊತೆ RCB ಕಪ್ ಗೆದ್ದಾಗ. ನಾನು ಬರ್ತಡೇ ಶೂ ತಗೊಂಡಿದ್ದೆ. ಅವಾಗ್ಲೂ ಏನಕ್ಕೆ ಹುಷಾರಿರ್ಲಿಲ್ವಲ್ಲ ನಿಮ್ಮ ಅಜ್ಜಿಗೆ, ಇಲ್ಲೇ ಇದ್ದು ಊರಿಗೆ ಹೋಗಿರ್ಲಿಲ್ಲ, ಅದಕ್ಕೆ ತುಂಬಾ ದಿನ ಆಗಿತ್ತು. ಆಮೇಲೆ ಅವ್ರ ಅಜ್ಜಿನ ಕರ್ಕೊಂಡು ಬಿಟ್ಬಿಟ್ಟು ಸ್ವಲ್ಪ ದಿನ ಇದ್ಬಿಟ್ಟು ಬರೋಣ. ದಿನ 1 ತಿಂಗಳೇನೋ ಇದ್ದೆ ಅಲ್ಲೇ, ಇದ್ಬಿಟ್ಟು ಬಂದೆ. ಸೊ ಗೈಸ್ ಇವಾಗ ಎಷ್ಟು ಟೈಮು? ಬೆಳಗ್ಗೆ 8 ಗಂಟೆ. ಬಿಸಿಲು ನೋಡಿ, ಸಂಜೆ ಹೊತ್ತು ಮಳೆ ಬರ್ತೈತೆ, ಬೆಳಗ್ಗೆ ಹೊತ್ತು ಬಿಸಿಲು. ಸಿಕ್ಕಾಪಟ್ಟೆ ಚೆನ್ನಾಗೈತೆ ವೆದರ್ ಮಾತ್ರ ಬೆಂಗಳೂರಲ್ಲಿ. ಇವಾಗಲೇ ಬಟ್ಟೆ ಒಣಗಾಕೊಂಡು ಹೋಗಿ ನೀನು, ಸಂಜೆ ಮಳೆ ಬಂದುಬಿಡುತ್ತೆ. ಇದೇ ಥರ ಬರಲಿಲ್ಲ, ಬೆಳಗ್ಗೆ ಬಿಸಿಲಿರಲಿ ಸಂಜೆ ಮಳೆ ಬರಲಿ. ಇನ್ನೊಂದೇನು ಗೊತ್ತಾ ಗೈಸ್, ರಾತ್ರಿ 3 ಗಂಟೆಗೆ ಶುರುವಾಗಿದ್ದು ಬೆಳಗ್ಗೆ 6 ಗಂಟೆ ತನಕ ಮಳೆ ಬಂದೈತಿ. ನಿಂಗೆ ಗೊತ್ತೇ ಆಗಿಲ್ಲ ತಾನೇ ಅದು ಸೌಂಡು. ಹ್ಞೂ ಶೂ ತೋರಿಸ್ಬೇಕು ನೋಡಿ ಗೈಸ್, ಇದು ತೋರ್ಸಪ್ಪ. ಖುಷಿ ಅಲ್ಲೋಡಿ. ಅಮ್ಮ ನಮ್ಗೆ ತುಂಬಾ ಗಿಫ್ಟ್ ಕೊಡ್ಸಮ್ಮ, ನಂಗೆ ತುಂಬಾ ಅಂದ್ರೆ ತುಂಬಾ ಗಿಫ್ಟ್. ಆಮೇಲೆ ಕೇಕು ಗೊಂಬೆ ತರ ಇರ್ಬೇಕಮ್ಮ ನಂಗೆ ಅಂತ ಎಲ್ಲ ಹೇಳೋನೆ. ಅವನು ಅವತ್ತಿಂದಾನು ಕೇಳ್ತಾವನೆ, ಅಮ್ಮ ನನ್ನ ಬರ್ತಡೇ ಹೆಂಗ್ ಮಾಡ್ತೀಯ, ಬಲೂನ್ ಎಲ್ಲ ಹಾಕ್ಸ್ ಮಾಡ್ತೀಯ, ರೀಲ್ಸ್ ನೋಡ್ತಾರಲ್ಲ ಗೈಸ್. ಅಮ್ಮ ಬಲೂನ್ ಎಲ್ಲ ಹಾಕ್ ಮಾಡಮ್ಮ, ನೀನೇ ಮಾಡಮ್ಮ, ಬೇರೆಯವ್ರನ್ನ ಕರ್ಸೋದಲ್ಲ, ಬೇರೆಯವ್ರನ್ನ ಕರ್ಸ್ಬಿಟ್ಟು ಮಾಡಿಸ್ಬೇಕು ಮಗನೆ, ಆ ಥರ ಎಲ್ಲ ನಮ್ಗೆಲ್ಲಾದ್ರೂ ಗೊತ್ತಾಗಲ್ಲ, ನೀನು ಓದ್ಬಿಟ್ಟು ಇಲ್ಲೆಲ್ಲ ಹಾಕೋಮ್ಮ ಹಂಗೆ ಹಿಂಗೆ. ಅಂದರೆ
ಒಂದ್ ಚಿಕ್ಕ ಪಾಪು ಇದ್ನಲ್ಲ ಆಗ ಆ ಮನೇಲಿ ಮಾಡಿದ್ವಿ ನೋಡು, ಹಳೆ ಮನೇಲಿ. ಅದನ್ನ ನೋಡ್ಬಿಟ್ಟು ಆ ರೀಲ್ಸ್ ನೋಡ್ಬಿಟ್ಟು ಅಮ್ಮ ಆತರ ಮಾಡಮ್ಮ ಅಂತ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ನೋಡಿ ಗೈಸ್ ಶೂ ತೋರ್ಸಕ್ ತಗೊಂಡಿರಲ್ಲ, ಇಲ್ಲ ತಗೊಂಡೋಗಿ ಇಟ್ರು, ಮಾಡೋ ಮಗಂದು, ಕೆಲ್ಸ ಇಲ್ಲ ಅಂತ ಮಗಂದು. ನನಗೆ. ಈ ಮಗುಂದು ಆ ಮಗುಂದು ನಂದು. ಆಯ್ತು ನೋಡಿದ್ರು ಐತಿಕ್ ಸಾಕು. ಎಲ್ಲ ನನ್ನ ಹತ್ರನೂ ಶೂ ಅವೇ ಅಂತ ತೋರ್ಸಕ್ ಬಂದಿರೋದು. ಕೂಳಲ್ವಾ ಇವಾಗ ಹೆವಿ ಗಾಳಿ, ಹೊರ್ಗಡೆ ಗಾಳಿ ಅಷ್ಟೇನೆ, ಮನೆ ಒಳಗಡೆ ಏನ್ ಬಹಿರಾಗಿರಲ್ಲ. ಸರಿ ಓಕೆ ನಡೀರಿ ಇವಾಗ. ಖುಷಿ ಬಾರೋ. ಏನ್ರಿ ಮಕ್ಕ ಎಲ್ಲ ಇಷ್ಟೊಂದು ಗುಳ್ಳೆ ಚೆನ್ನಾಗಿದ್ದೆಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಗೈಸ್. ಏನು ಹಾಳು ಮಾಡ್ಕೊಳ್ಳಿಲ್ಲ ಗೈಸ್, ಒಂದೇ ಒಂದು ಅದು ಇದು ಕ್ರೀಮ್ ಹಾಕೋದು ಏನೂ ಆಗ್ತಿರ್ಲಿಲ್ಲ. ಫಸ್ಟ್ ನೀವ್ ನೋಡಿದ್ದೆ ಏನಾರು ಹಾಕಿದ, ಅದಕ್ಕೆ ನಾವು ಅಜ್ಜೆ ಬಂದಿದ್ದೆ. ಹಾ ಫುಲ್ಲು ಅದೇನೋ ಗೊತ್ತಿಲ್ಲ, ಪೀರಿಯಡ್ಸ್ ನಿಲ್ತು, ಆಮೇಲೆ ಅಲ್ಲೆಲ್ಲ ಪಿಂಪಲ್ಸ್ ಆಗ್ತು, ಆರೋಗ್ಯನೇ ಕೆಟ್ಟೋಗ್ಬಿಟ್ಟಿತ್ತು ಗೈಸ್. ಇವಾಗ ಒಂದ್ ಚೂರು ಹೋಗ್ತೈತೆ, ಒಂದ್ ಸ್ವಲ್ಪ ಹೌದಾ. ಇವಾಗ ಬೆಟರ್ ಆಗಿದ್ದೀನಿ. ಯಾವಾಗ ಅಂದ್ರೆ ಮೋಸ್ಟ್ಲಿ ಆಯಿಲ್ ಚೇಂಜ್ ಮಾಡಿದ್ಕೆ ಹೆಂಗಾಯ್ತೈತಾ? ಏನಿಲ್ಲ ಹಂಗೇನಿಲ್ಲ. ಏನೋ ಒಂದೊಂದು, ಆಮೇಲೆ ಹೊರ್ಗಡೆ ಗೋಬಿ ತಿಂದ್ರೆ, ಆಮೇಲೆ ಚಿಪ್ಸ್ ಅದ್ರದ್ದೆಲ್ಲ ತಿಂದ್ರೆ ಪಿಂಪಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಇದು ಹೋಗಿತ್ತು ಗೈಸ್, ಅವರು ಪಾಮ್ ಆಯಿಲ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಅನ್ಸುತ್ತೆ. ಅದು ತಿಂತಿರಂಗನೆ ಸ್ಟಾರ್ಟ್ ಆಗೈತೆ. ಝೂಮ್ ಮಾಡ್ಬಿಡಿದಿ, ದೃಷ್ಟಿ ಆಗ್ಬಿಡುತ್ತಾ? ದೃಷ್ಟಿ ಆಗುತ್ತೆ ಅಂತಲ್ಲ, ಅಸಹ್ಯ ಕಾಣುತ್ತೆ ಅಂತ. ಸರಿ ಓಕೆ. ಒಂದೇನು ಗೊತ್ತಾ ಗೈಸ್, ನೆನ್ನೆ ಕುರ್ಕುರೆ ತಿಂದರು. ಕುರ್ಕುರಿಗೆ ಯಾವ ಆಯಿಲ್ ಹಾಕಿರ್ತಾರೋ ಏನೋ ಯಾರಿಗೆ ಗೊತ್ತಲ್ವಾ. ಸೊ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ತುಂಬಾ ದಿನ ಆಗಿದೆ. ನಿದ್ದೆ ಓದಾಯ್ತು. ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಮುಂದೆ ಎದ್ದಿದ್ದೀನಿ ಗೈಸ್, ಮಲಗಿಲ್ಲ. ನಾನು ತೋರ್ಸಪ್ಪ. ಹಾಗೆ ನೆಕ್ಸ್ಟ್ ವೀಕು ಅಥವಾ ಈ ಮಂತ್ ಅಲ್ಲಿ ತಿರುಪತಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಖುಷಿದು ಗುಂಡು ಹೊಡ್ಸೋಣ ಅಂತ. ಫಸ್ಟ್ ಅಮ್ಮ ನಂಗೂ ಬಂದ್ಬಿಟ್ಟು ನೆನ್ನೆ ಅವ ನಂಗೂ ಕಟಿಂಗ್ ಮಾಡ್ಸ್ಬೇಕು ಮುಂದೆ. ನಂಗೂ ಮಕ್ಕಳೆಲ್ಲ ಗುಳ್ಳೆ ಆಗಿದಾವೆ ಗೈಸ್, ಕಾಣಿಸ್ತಲ್ಲ. ನನ್ನ ಮಕ್ಕದಲ್ಲಿ ಕಾಣುತ್ತೆ ಸುಮ್ಮನೆ. ಮಕ್ಕಳು ತುಂಬಾ ಗುಳ್ಳೆ. ಆಮೇಲೆ ಹಿಂದೆ ಹಣೆಯಲ್ಲಿ, ಮೂಗಲ್ಲಿ, ಇದರಲ್ಲಿ ತಲೆಲೆಲ್ಲ ದಿವಾ ಮತ್ತೆ ವಿಜಯ್ ಇಬ್ಬರೇನೆ ಚೆನ್ನಾಗಿರೋದು. ಇವರಿಬ್ರು ಮಕ್ಕ ಹಾಳು ಮಾಡ್ಕೊಂಡ್ರೆ ಶೆಕೆಗೆ ತಡೆಯಕ್ಕಾಗಲ್ಲ ಗೈಸ್ ನಮಗೆ. ಅವರು ಒಂಥರ ಏನಾಗಲ್ಲ. ನಮ್ದು ಆಯಿಲ್ ಸ್ಕಿನ್. ಸಾಕು, ಕೈ ನೋವು ಬರ್ತಾಗಲ್ಲ. ಬನ್ನಿ ಇವಾಗ ತಿಂಡಿ ಮಾಡೋಣ. ಗೈಸ್ ನೆನ್ನೆ ಮಳೆಗಾಳಿಗಿದೆ, ಹೆಂಗ್ ಸೈಡಿಗೆ ಕಿತ್ಕೊಂಡು ಮುರ್ಕೊಂಡು ಸೈಡಿಗೆ ಹೋಗ್ಬಿಟ್ಟೈತಿ. ಇದನ್ನ ಕಿತ್ತಾಕ್ಬಿಟ್ಟೈತಿ ಮಳೆ. ಸೊ ಬಿಸಿಲು ಜಾಸ್ತಿ ಹಾಕಿ ಮುಂಚೆನೇ ಬಟ್ಟೆ ಒಣಗಾಕ್ಬಿಡೋಣ ಅಂತ ಬಂದಿದ್ದಾರೆ. ಸೀಟಾ? ಈ ಪೂರ್ತಿ ಸೀಟೆಲ್ಲ ಇದ್ದೋಗಿತ್ತು ಗೈಸ್. ಇದು ಇಲ್ಲಿದ್ದಾವಲ್ಲ ಇವು ಪೂರ್ತಿ ಸೀಟ್ ಇದ್ದಿದ್ದು ರೆಡಿ ಮಾಡಿಸೋರಿ. ಮತ್ತೆ ಲಾರಿಗೆ ಯಾಕೋ ತುಂಬ್ತಾ ಇದ್ದಾರೆ. ಕಲ್ಲೆಲ್ಲ ಇರೋರು ನೋಡಿ ಗೈಸ್, ಮತ್ತೆ ಆರಬಾರ್ದು ಅಂತ. ಹಾಂ ಏನು ಮನೆ? ಯಾಕೆ ಬೇರೆ ಮನೆ ಹುಡುಕ್ಬೇಕಂತ ಗೈಸ್, ಮಕ್ಳಿಗೆ ಸ್ಕೂಲಿಗೆ ಹತ್ರ ಆಗಲಿ. ಸೊ ಚೆನ್ನಾಗಿರೋ ಮನೆ ಸಿಗಲ್ಲ ಗೈಸ್. ನಮಗೂ ಬೇರೆ ಮನೆಗೆ ಹೋಗ್ಬೇಕು ಅಂತ ಅನಿಸೈತೆ, ಮನೆಗೂ ಚೆನ್ನಾಗಿರೋ ಸಿಗಲ್ಲ. ಯಾಕೋ ಇಂಪ್ರೂವ್ನೇ ಆಗಿಲ್ಲ ಅಂದ್ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ ನಮ್ಮ ವೇಸ್ಟ್ ಇದ್ದಂಗೆ ಇದ್ದೀವಿ. ಏನು ವರ್ಕೌಟ್ ಆಯ್ತಲ್ಲ ಈ ಮನೇಲಿ. ಬಟ್ ಈ ಮನೇಲಿ ನಮ್ಗೆ ಯಾವುದೂ ತೊಂದರೆ ಇಲ್ಲ, ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಕೆಳಗೆ ಬಿದ್ದಿದ್ರೆ ಸೊ ಜಲ್ದಿ ಒಣಗಾಕಿ ಹೋಗೋಣ ಕೆಳಗಡೆ ಅಥವಾ ಒಳಗಡೆ. ನೋಡಿ ಗೈಸ್, ಜಾಸ್ತಿ ಬಟ್ಟೆನೇ ಹಾಕಿಲ್ಲ. ಆದರೆ ನೀವು ಜಾಸ್ತಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಎಲ್ಲಿ ಇಡಿಸ್ತವೆ. ಅವಳೇನು ಗೊತ್ತಾ ಗೈಸ್, ಹಿಂಗೆ ತುರ್ರಕ್ಬೇಕು, ಒಳಗೆ ಜಾಗ ಇರಬಾರ್ದು ಆ ಥರ. ನೋಡಿ ಗೈಸ್, ಇಬ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ ಅಲ್ಲಿ ತಿನ್ನಿ ಅಂತ. ಇವಾಗ ನಾವು ದೋಸೆ ಮಾಡ್ತಾಯಿದ್ವಿ. ಅಣ್ಣ ತಮ್ಮದಿರಿಗೆ ಇಬ್ರಿಗೂ ಒಂದೇ ತಟ್ಟಲ್ಲಿ ಹಾಕ್ಕೊಟ್ಟಿದ್ದೀನಿ, ಕಿತ್ತಾಡ್ತಾ ಇದ್ದಾರೆ. ಹೇಳಿದ್ದೀನಿ ಕಿತ್ತಾಡಬೇಡಿ ಕಣೋ ಇಬ್ರೂ ಅಂತವ. ನಮ್ಮ ಖುಷಿ ಅನ್ನಲ್ಲ ಗೈಸ್, ಅವ್ರ ಅಣ್ಣಂಗೆ ಮರ್ಯಾದೆ ಕೊಡಲ್ಲ. ಇವಾಗಿಂದನೇ ಒಳಗೆ ಬುದ್ಧಿ ಕಲಿಸ್ಬೇಕು. ಚಿಕ್ಕವರಾದರೂ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟರೆ ಒಳ್ಳೆ ಬುದ್ಧಿ ಕಲ್ತಿದ್ರೆ. ದೊಡ್ಡವರಾದ್ಮೇಲೆ ಹೇಳಿದ ಮತ್ತೆ ಕೇಳಲ್ಲ, ಇವಾಗಲೇ ಕಲಿಸ್ಬೇಕು. ದೇವ ಆಟ ಮಾಡಲ್ಲ, ಖುಷಿನೇ ಆಟ ಮಾಡೋದು. ನೋಡಿ ನೋಡಿ ಆಟ ಮಾಡ್ತಾ ಇದ್ದಾನೆ ಖುಷಿ. ನಂದು ಇದು ನಂದು ಅಂತ ದೋಸೆ ಬಿಡ್ತಾ ಇದ್ದೀನಿ. ಒಂದು ತಕ್ಕ ಮಟ್ಟಿಗೆ ಬರ್ತಾಯಿದ್ದೀನಿ. ಈ ಹಂಚಲ್ಲಿ ಗೈಸ್ ಫಸ್ಟ್ ಮಾಡ್ಬೇಕಾದ್ರೆ ಚೆನ್ನಾಗೇ ಬರಲ್ಲ. ಈರುಳ್ಳಿ ಹಾಕೊಂಡಿಲ್ಲ ಅಂದರೆ ಬರೋದೇ ಇಲ್ಲ ಅನ್ಕೊಳ್ಳಿ. ನಮ್ಮ ನವಿ 4 ದೋಸೆ ಬಿಟ್ಟಿಡಿ ಅಂತ ಹೇಳಿದ್ದಾರೆ. 2 ಬಿಟ್ಟಿದ್ದೀನಿ, ಇನ್ನು 2 ಬಿಡಬೇಕು.
ಅವರನ್ನು ತೋರಿಸ್ತಾನೆ ಗೈಸ್, ಅವ್ರು ತಿಂತಾ ಇರೋದು. ಬನ್ನಿ ತೋರಿಸೋಣ. ನೋಡಿ ಗೈಸ್, ಇಬ್ಬರು ಅಣ್ಣ ತಮ್ಮದಿರು ತಿಂಡಿ ತಿಂತಾ ಇದ್ದಾರೆ. ಅಣ್ಣ ತಮ್ಮದಿರು ಪ್ರೀತಿ ನೋಡಿ ಇವಾಗ ಏನು ಮಾಡ್ತಾರೆ ಅಂತ. ಆವಾಗಲಿಂದ ಹಿಂಗೆ ತಿನ್ನಿಸ್ತಾ ಇದ್ದಾರೆ ಇಬ್ರಿಗೂ ಒಬ್ಬೊಬ್ರು. ಅಪ್ಪ ವೀಡಿಯೋ ಮಾಡ್ಕೋ, ನಾನು ತಿನ್ನಿಸ್ತೀನಿ ಅಂತ ಹೇಳ್ದೆ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಅವ್ರಿಗೆ ಇಬ್ರಿಗೂ ನೆನಪಿರುತ್ತಂತೆ ಗೈಸ್. ಇದು ತುಂಬ ದೊಡ್ಡವರಾದ್ಮೇಲೆ ತಿನ್ ಖುಷಿ ಗೈಸ್. ಓವರ್ ಡ್ರಾಮಾ ಏನಾಗಿಲ್ಲ, ಸುಮ್ಮನೆ ನಾಟಕ ಆಡಿದ್ದು. ಇವನು ಇನ್ನೊಂದು ಸಲ ಮಾಡ್ಕೊಪ್ಪ ಅಂತ ಹೇಳ್ತಾ ಇದ್ದಾನೆ. ಸಾಕು ಒಂದೇ ಸಲ ಚೆನ್ನಾಗಿ ಬಂತು ಅದೇ ವಿಡಿಯೋನ ಹುಡಿಕೊಂಡು ನೋಡ್ಕೊಳ್ಳಿ ಯಾವಾಗ ದೊಡ್ಡವರಾದಾಗ. ಈ ವಿಡಿಯೋಸ್ ಎಲ್ಲ ಇರ್ತವೆ ಯೂಟ್ಯೂಬಲ್ಲಿ, ನೀವು ದೊಡ್ಡವರಾದ್ಮೇಲೆ ನೋಡ್ಕೋಬೋದು ಹೆಂಗಿದ್ದು ನಾವು ಅಂತ. ಇವಾಗಲೇ ಚಿಕ್ಕ ಪಾಪನ ವಿಡಿಯೋ ತೋರಿಸಿದ್ರು ಹಿಂಗಿದ್ವ ನಾವು ಅಂತ ಎಲ್ಲ ಹೇಳ್ತಾರೆ. ನೋಡಿ ಗೈಸ್, ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರೋ ಥರ ಐತಿ. ಇವರಿಬ್ಬರು ಬಂದಿದ್ದಾರೆ ಮಳೆ ನೋಡೋಕ್ಕೆ. ಆ ಕಡೆ ಎಲ್ಲ ಮೋಡ ನೋಡಿ, ಮೊಬೈಲಲ್ಲಿ ಕಾಣಿಸ್ತಾ ಇಲ್ಲ, ಫುಲ್ಲು ಕಪ್ಪೋಗಿದೆ ಆ ಕಡೆ. ಅದೆಲ್ಲ ಈ ಕಡೆಗೆ ಬರುತ್ತೆ ಗಾಳಿ ಬೀಸ್ಕೊಂಡು ಮಳೆ. ಅವತ್ತು ಬಂತಲ್ಲ ಗೈಸ್, ಹಂಗೆ ಬರಬೇಕು ಮಳೆ. ಎಷ್ಟು ಬಂತು ಗೊತ್ತಾ, ಸಿಕ್ಕಾಪಟ್ಟೆ ಗಾಳಿ ಮಳೆ ಹಂಗೆ ಬರಬೇಕು. ಗಾಳಿ ಬರೋದು ಬೇಡ, ಮಳೆ ಮಾತ್ರ ಬರೋದು. ಗಾಳಿ ಬಂದರೆ ಮರ ಎಲ್ಲ ಬಿದ್ದೋಗ್ಬಿಡ್ತಾವೆ ಗೈಸ್. ಓನ್ಲಿ ಮಳೆ ಚೆನ್ನಾಗಿರುತ್ತೆ, ತಂಪಾಗುತ್ತೆ. ಮಳೆ ಬರುತ್ತೆ ಅಂತ ಗೊತ್ತಿದ್ರು ಇವ್ರು ನೋಡಿ ನೀರು ಹಾಕ್ಬಿಟ್ಟು ಹೋಗಿದ್ರು ಸಂಜೆ. ಎಲ್ಲ ಕಿತ್ತಾಕೈತಾ. ನಮ್ಮ ನವಿ ಅವ್ರು ಏನು ಮಾಡ್ತಾಯಿದ್ದಾರೆ ಬನ್ನಿ, ನಮಗೋಸ್ಕರ ಟೀ ಕಾಯಿಸ್ತಾ ಇದ್ದಾರೆ ಗೈಸ್, ಅವ್ರ ಅಮ್ಮನ ಜೊತೆ ಮಾತಾಡ್ಕೊಂಡು. ಏನು ಮಗನೇ, ಜೋರು ಮಳೆ ಬರುತ್ತಾ? ಹಾಂ, ಸಿಕ್ಕಾಪಟ್ಟೆ ಜೋರು ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ಗೈಸ್. ಪಕ್ಷಿಗಳೆಲ್ಲ ಗೂಡಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾವೆ ಅನ್ಸುತ್ತೆ, ಮಳೆ ಬರ್ತಿದೆ. ಸಿಕ್ಕಾಪಟ್ಟೆ ಮಿಂಚು ಗುಡುಗು. ಬನ್ನಿ ಒಳಗೆ ಹೋಗೋಣ, ನಡಿ ಒಳಗಡೆ ಹೋಗೋಣ. ನೋಡಿ ಗಾಳಿಗಾಲೆ ಹಾರಾಡ್ತಾ ಇದೆ. ನೋಡಿ ಗೈಸ್, ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಜಿಪ್ ಅವರು ನಮ್ಮ ನವಿಯವರು ಟೀ ಕಾಯಿಸ್ಕೊಂಬರ್ತಾ ಇದ್ದಾರೆ. ನಮ್ಮ ಖುಷಿಯವರು ಇಲ್ಲಿ ಆಟ ಆಡ್ತಾ ಇದ್ದಾರೆ. ನಮ್ಮ ದಿವಿತ್ ಅವರು ಮಲಗ್ಬಿಟ್ಟು ಇವಾಗ ಇಟ್ಟಿದ್ದಾರೆ. ಥ್ಯಾಂಕ್ ಯು. ನೋಡಿ ಗೈಸ್, ಇವನು ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ದಿವಾ ಗುಡ್ ಬೈ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಇವನಿಗೆ ಮೊಬೈಲ್ ಬೇಕಂತೆ. ಹಾಕಕ್ಕ ಕೂದಲು ನೋಡೋಕ್ಕಾಯ್ತಲ್ಲ ಗೈಸ್. ಈ ಕೂದಲು ಇರೋದ್ರಿಂದ ಬಾಯ್ಲಿ ತೋರಿಸ್ತೀನಿ. ಮಕ್ಕದಲ್ಲಿ ಹೆಂಗೆ ಗುಳ್ಳೆ ಆಗಿದೆ ನೋಡಿ ಗೈಸ್. ಇಲ್ಲಿ ಸೆಕೆ ಗುಳ್ಳೆ ಇವೆಲ್ಲ. ಮೂಗೇನಾಗೈತೆ ಎಲ್ಲ ತೋರ್ಸ. ನೋಡಿ ಗೈಸ್, ಸೆಕೆ ಗುಳ್ಳೆ ಮೂಗು ಮೇಲೆ. ಅದಕ್ಕೆ ಬೇಗ ತಿರುಪತಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ನವಿ ಅವರ ಮನೆಯವ್ರನ್ನ ಹಿಂಸೆ ಕೊಡ್ತಾ ಇದ್ದಾರೆ. ಬನ್ನಿ ಹೋಗೋಣ ಬೇಗ ಟ್ರೈನ್ ಬುಕ್ ಮಾಡೋಣ ಹೇಳಿ, ಪಕ್ಕ ಹೇಳಿ ಅಂತ ತಿರುಪತಿಗೆ. ಪಾಪದ ಗುಂಡೋಡ್ಸೋಕ್ಕೆ, ಇಂಥ ಕೂದಲು ಗುಂಡೋಡ್ಸೋಕ್ಕೆ. ಈ ಕೂದಲು ಬಂದು ಸೆಕೆ ಆಗುತ್ತೆ. ಊರಿಗಿಂತ ಸೆಕೆ ಜಾಸ್ತಿ ಇಲ್ಲಿ ಬೆಂಗಳೂರಲ್ಲಿ. ಹೊರಗಡೆ ಎಷ್ಟೇ ಗಾಳಿ ಬೀಸ್ಬೋದು, ಮನೆ ಒಳಗಂತೂ ತುಂಬ ಸೆಕೆ. 2 ಫ್ಯಾನ್ ಹಾಕೊಂಡು ಮಲ್ಕೋತೀವಿ ಗೈಸ್, ಆದ್ರೂ ಗಾಳಿ ಸಾಕಾಗ್ತಿಲ್ಲ ನಮಗೆ. ನೋಡಿ ಗೈಸ್, ನಮ್ಮ ಖುಷಿ ಬೇಬಿನ ಸ್ನಾನ ಮಾಡ್ಕೊಂಡು 3 ಕಡೆ ಕಪ್ಪು ಹಚ್ಕೊಂಡು ಅವರಮ್ಮ ಜುಟ್ಟು ಹಾಕ್ತಾ ಇದ್ದಾರೆ. ಸೆಕೆ ಆಗುತ್ತೆ ನನ್ನ ಮಗನಿಗೆ ಅಂತ. ಈ ಕಡೆ ಕಿಟಕಿ ತೆಗೆದಿದ್ದಾರೆ. ಸೆಕೆ ಅಂತ. ಮಳೆ ಬರ್ತೈತೆ ಹೊರಗಡೆ, ಸೋನೆ ಮಳೆ. ಅಷ್ಟೊಂದು ಮೋಡ ಇತ್ತಲ್ಲ ಗೈಸ್, ಕಡಿಮೆ ಬರ್ತೈತೆ ಮಳೆ. ನಮ್ಮ ಎಕ್ಸ್ಪೆಕ್ಟೇಷನ್ ಇದು ತುಂಬ ಜೋರಾಗಿ ಬರಬೇಕು ಅಂತ. ಇದೇನ್ರಿ ಇದು ಈ ಥರ ಜುಟ್ಟು ಕ್ಲಿಪ್? ಅದು 3 ಕಡೆಗೂ ನಮ್ಮ ನವಿಗೆ ಈ ಥರ ಎಲ್ಲ ಹಾಕೋಬೇಕು ಅನ್ನೋದು ಆಸೆ. ಅದನ್ನು ಅವ್ರ ಮಗನಲ್ಲಿ ಈಡೇರಿಸ್ಕೊತಾ ಇದ್ದಾರೆ. ಇನ್ನೇನು ಸ್ವಲ್ಪ ದಿನ, ಆಮೇಲೆ ಜುಟ್ಟು ಕತ್ತರಿಸಿದ್ಮೇಲೆ ಅದು ಸಿಗಲ್ಲ ಪಾಪ. ಅದಕ್ಕೆ ತುಂಬ ಸೆಕೆ. ಮನೆ ಕಟಿಂಗ್ ಮಾಡಿಸ್ಬೇಕಾ? ಕಟಿಂಗು ಗುಂಡೋನು ಗುಂಡಾಗಬೇಕಾ? ಚೆನ್ನಾಗಿ ಕಾಣಲ್ಲ ಮಗನಿಗೆ ಗುಂಡಾದರೆ. ಕೂದಲು ಚೆನ್ನಾಗಿ ಕಾಣುತ್ತೆ, ಆದರೆ ಬೇಸಿಗೆ ಅಂತ ಅಷ್ಟೇ. ಕಿತ್ತಾಕುತ್ತಾ? ಸರಿ, ಓಕೆ ಗೈಸ್. ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ. ಕೇಳು ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಹೇಳು. ಕೇಳವ? ಸೂಪರಾಗಿ ಕಾಣಿಸ್ತಾ ಇದೆಯಾ? ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹೇಗೆ?
ತೋರಿಸ್ತಾನೆ ಚಡ್ಡಿನೇ. ಸೊ ಹಾಗೆ ಗೈಸ್ ಹೊಸ್ದಾಗಿ ಶುರು ಮಾಡಿದ್ದೀವಿ ಮತ್ತೆ, ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ. ಸೊ ಅಫ್ಕೋರ್ಸ್ ತುಂಬ ಜನಕ್ಕೆ ನೋಟಿಫಿಕೇಶನ್ ನೆನ್ನೆ ಬಂದಿರಲ್ಲ. ನೆನ್ನೆ ಹಾಕಿರೋ ವಿಡಿಯೋ ಹಳೇದು ಗೈಸ್, ತುಂಬ ದಿನ ಆಯಿತು. 34 ವಿಡಿಯೋಗಳು ಮಾಡ್ಕೊಂಡಿದ್ದೀವಿ ಗೈಸ್, ಅರೆ ಎಡಿಟ್ಗಳು ಮಾಡಿ. ಇನ್ನೊಂದು 2 ವಿಡಿಯೋ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಮೈಸೂರಿಗೆ ಹೋಗಿದ್ದೊಂದು ಇತ್ತು, ಅದು ಬಂದಿರುತ್ತೆ. ಮೈಸೂರಿಗೆ ಹೋಗಿ ಅದು ಎಡಿಟ್ ಮಾಡ್ತೀನಿ ಇವತ್ತು ಬಿಡಲ್ಲ. ಎಷ್ಟು ದಿನ ಆಯಿತು, ಆಗ್ಲೂ ಒಂದು ತಿಂಗಳೇ ಆಗ್ಬೋದೈತೆ. ಇವತ್ತು ಎಡಿಟ್ ಮಾಡಿ ಹಾಕಿರ್ತೀನಿ, ನೋಡಿರ್ತೀರ ಮೋಸ್ಟ್ಲಿ ಮೈಸೂರು ಟ್ರಿಪ್ದು ವಿಡಿಯೋ. ಹೇರ್ ಕಟ್ ಮಾಡಿಸ್ಬೇಕು ಗೈಸ್. ತಿರುಪತಿಗೆ ಹೋಗ್ಬಿಟ್ಟು ಬರೋಣ ಅಂತ ಸುಮ್ಮನೆ. ತಿರುಪತಿಗೆ ಹೋಗಿ ಹೂ ಮಂಡೆ ಕೊಡೋದೈತೆ, ಅದೊಂದು ಕೊಟ್ಬಿಟ್ಟು ಆಮೇಲೆ ಹೇರ್ ಕಟ್ ಮಾಡಿಸ್ಕೊತಾಳೆ. ಸೊ ಚಾಟ್ GPT ಎಲ್ಲ ಹಾಕ್ಬಿಟ್ಟು ನೋಡ್ತಾ ಇದ್ಲು ಯಾವ ಥರ ಬರುತ್ತೆ ಎಲ್ಲ ಏನು ಅಂತ, ಚೆನ್ನಾಗಿ ಕಾಣಿಸ್ತೀನಿ ಏನು ಅಂತ. ಚೆನ್ನಾಗಿ ಕಾಣಿಸ್ತಿಲ್ಲ. ಖುಷಿ ಪ್ರೆಗ್ನೆಂಟ್ ಅಲ್ಲಿ ಲಾಸ್ಟ್ ಮಾಡಿಸ್ಕೊಂಡು ನಾನು ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಿಲ್ಲ ಅವಾಗ. ಕೂದಲು ಕಟ್ ಮಾಡಿಸೋ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇವಾಗ ತುಂಬ ಸಣ್ಣ ಆಗ್ಬಿಟ್ಟೈತೆ, ತುಂಬ ದಪ್ಪ ಇತ್ತು. ಬನ್ನಿ ಇವಾಗ ಸ್ವಲ್ಪ ಕೆಲಸ ಪ್ರತಿ ಒಬ್ರು ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ, ಆಯಿಲ್ ಹಾಕ್ತೀರಾ ಆಯಿಲ್ ಹಾಕ್ತೀರಾ. ನನ್ನ ತಲೆಗೆ ಆಯಿಲ್ ಹಾಕೋದೇ. ಕೂದಲು ಉದ್ದ ಇದೆ, ಸಣ್ಣ ಆಗ್ಬಿಟ್ಟಿದೆ ಇವಾಗ, ಮಂದ ಇಲ್ಲ. ಆಮೇಲೆ ತುಂಬ ಉದ್ದನೂ ಬೆಳಿಬಾರ್ದು ಅಂತ ಹೇಳ್ತಿದ್ರೆ ನೋಡೋಣ. ದಿವಿ ಅದೇ ಬೇಕಾ? ದಿವಿ ಊಟ ಆಯ್ತಾ? ದಿವಿ ಕಾಫಿ ಕುಡ್ದಾ? ದಿವಿ ಕಜಾಯ ಬೇಕಾ? ದಿವಿ ಬಿಸ್ಕೆಟ್ ಬೇಕಾ? ಖುಷಿ ಖುಷಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ದಿವಿ ಹೊಟ್ಟೆ ಹಸ್ತಿಲ್ವಾ?